ಭಾಗದ ಒಂದು ಹೆಸರು ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ. ಹಸಿರೇ ಉಸಿರು, ಹಸಿರಿದ್ರೆ ಮಾತ್ರ ಈ ಜಗತ್ತು ಬದುಕೋದಿಕ್ಕೆ ಸಾಧ್ಯ ಎನ್ನುವಂತಹ ಒಂದು ನಂಬಿಕೆಯನ್ನು ನಂಬಿರುವಂತವರು ನಮ್ಮ ಬೋಳೇಶಂಕರ. ಆ ಬೋಳೇಶಂಕರ ಯಾವ ರೀತಿ ಒಂದು ರೀತಿಯಾಗಿ ಇಡೀ ಜನಕ್ಕೆ, ಇಡೀ ಸಮಾಜಕ್ಕೆ, ಇಡೀ ಜಗತ್ತಿಗೆ ಒಂದು ಒಳಿತನ್ನು ಮಾಡುವಂತ ರೀತಿಯಲ್ಲಿ ಆಲೋಚಿಸ್ತಾ ಇದ್ದಾನೆ ಅನ್ನೋದನ್ನ ನಮ್ಮ ಈ ನಾಟಕಕಾರನ ಮೂಲಕ ನಾವು ಇಲ್ಲಿ ಬೋಳೇಶಂಕರನ ಮೂಲಕ ಕೇಳಿಸ್ತಾ ಹೋಗ್ತಾರೆ ನಮ್ಮ ನಾಟಕಕಾರ. ನೋಡಿ, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ. ಹಿಂದಿನ ಅಧ್ಯಾಯದಲ್ಲಿ ಪಿಶಾಚಿ 1ರಿಂದ ಹೊಟ್ಟೆ ನೋವನ್ನ ಹೋಗಲಾಡಿಸಿಕೊಂಡಂತಹ ಬೋಳೇಶಂಕರ ಆ ಪಿಶಾಚಿ 1ರಿಂದ ಬೇರನ್ನ ತೆಗೆದುಕೊಂಡು ಅದನ್ನ ತಾನು ಮುದ್ದಾಗಿ ಇಟ್ಕೊಳ್ಳುವಂಥದ್ದು. ನಂತರ ಕೋಡಂಗಿ ಬೋಮ್ ಬೋಮ್ ಬೋಳೇಶಂಕರ ಅಂತ ಹೇಳಿದ ತಕ್ಷಣ ಆ ಪಿಶಾಚಿ 1 ನೆಲದಲ್ಲಿ ಕೂತು ಹೋಗ್ತದೆ ಅನ್ನುವಂಥದ್ದು. ಮುಂದೆ ನೋಡ್ತಾ ಹೋಗೋಣ, ಕೋಡಂಗಿ ಮತ್ತು ಭಾಗವತ ಇಬ್ರು ಕೂಡ ಮಾತಾಡ್ತಾ ಬರ್ತಾ ಇದ್ದಾರೆ ವೇದಿಕೆ ಮೇಲೆ. ಕೋಡಂಗಿ ಹೇಳ್ತದೆ, ಓ ಭಾಗವತರೇ, ಭಾಗವತ ಏನಪ್ಪಾ ಬೋಳೇಶಂಕರನ ಅಡುಗೆ ಮನೆಯಲ್ಲಿ ಏನಾಗ್ತಾ ಇದೆ ನೋಡಿ. ಕೋಡಂಗಿ, ಹೌದಲ್ಲ, ಒಬ್ಬೊಬ್ಬೊಬ್ಬ ಏನೇನೋ ನೋಡಿ, ಬೋಳೇಶಂಕರ ಮನೆಯಲ್ಲಿ ಏನೇನಿದೆ, ಚಿಕ್ಲಿ, ಕೋಡ್ಬಳೆ, ಕಜ್ಜಿಕಾಯಿ, ಹೋಳಿಗೆ, ಲಾಡು, ಜಿಲೇಬಿ. ಓಹೋ, ಏನು ವಾಸನೆ ಬರ್ತಾ ಇದೆಯಪ್ಪ, ಸುವಾಸನೆ. ಇಷ್ಟೊಂದು ತಿನಿಸುಗಳು ಯಾರು ಮಾಡ್ತಾ ಇರ್ಬೋದು ಬೋಳೇಶಂಕರ ಮನೆಯಲ್ಲಿ? ಭಾಗವತ, ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ? ಕೋಡಂಗಿ, ಹೌದಲ್ಲ ಭಾಗವತರೇ, ಬನ್ನಿ ನೋಡೋಣ. ಓಹೋ ಹೋ ಹೋ ಹೋ, ಯಾರಿದ್ದಾರೆ ಒಳಗಡೆ? ಓ, ಇವ್ರು ಬೋಳೇಶಂಕರ ಅಣ್ಣಂದಿರಲ್ವಾ? ಜಗಳಾಡಿ ತಮ್ಮ ಪಾಲು ಬಂದದನ್ನ ತೆಗೆದುಕೊಂಡು ದೇಶ ಆಡ್ತೀವಿ ಅಂತ ಓದಂತವ್ರು ಪುನಃ ನಮ್ಮ ಬೆಪ್ತಗಡಿ ಮನೆಗೆ ಬಂದು ನೋಡಿ ನೋಡಿ ಏನೇನ್ ಮಾಡ್ತಾ ತಿಂತಾ ಇದ್ದಾರೆ. ಅಲ್ಲ, ಬೇಕಾದ್ರೆ ಪಿಶಾಚಿಗಳು ಓಡಿಸ್ಬೋದು. ಈ ಇವ್ರಿದಾರಲ್ಲ ಯಾರು, ಈ ಸರ್ದಾರ್ ಸೋಮಣ್ಣ, ಸರ್ದಾರ್ ಕಾಮಣ್ಣ, ಇವ್ರನ್ನ ಓಡಿಸಕ್ಕಾಗಲ್ಲ. ಭಾಗವತರೇ ಬನ್ನಿ, ಅಗೋ ಅವನೇ ಬಂದ. ಯಾರು? ಬೋಳೇಶಂಕರ. ಅವನೇ ನಿಭಾಯಿಸ್ತೀವಿ, ಅವ್ರ ಅಣ್ಣಿರಲ್ವೇ, ಅವನೇ ಕೇಳ್ತಾನೆ ಇರಿ ಅಂತ ಹೇಳ್ಬಿಟ್ಟು ಮೇಲಿನ ಕೋಡಂಗಿ ಮಾತು ಮುಗಿಯುತ್ತಿದ್ದಂತೆ ಸರ್ದಾರ್ ಸೋಮಣ್ಣ, ಸಾವ್ಕಾರ್ ಕಾಮಣ್ಣ ಇಬ್ರು ಕೂಡ ಅವನ ಹೆಂಡಂದಿರು ಬೋಳೇಶಂಕರ ಮನೆಯಲ್ಲಿ ಐಷಾರಾಮವಾಗಿ ಅಡುಗೆ ಮಾಡ್ತಾ ಇದ್ದಾರೆ. ಬೇಕಾದ ಪಕ್ಷ ಭೋಜನಗಳನ್ನ ಸುಮಾರು ದಿನ ಆಗಿತ್ತು ಇಂಥ ಊಟ ತಿಂದು. ಅದೆಲ್ಲೋ ಹೊರಗಡೆ ದುಡ್ಕತಿದ್ದೀನಿ ಅಂತ ಹೋದಂತವ್ರು ಎಲ್ಲ ಅವರು ತಾವು ಈ ಸರ್ದಾರ್ ಸೋಮಣ್ಣ ತಾನು ನಷ್ಟ ಆಗಿ, ಈ ಸಾವುಕಾರ ಕಾಮಣ್ಣ ಕೂಡ ಇಬ್ರು ಕೂಡ ನಷ್ಟ ಹೊಂದಿ ಅವ್ರು ಕಲ್ತಿರೋ ದುರ್ಬುದ್ಧಿಯಿಂದ ಮತ್ತೆ ಹಳೆಗಡೆ ಪಾದಗತಿ ಅಂತ ಅದೇ ಬೋಳೇಶಂಕರನ ಹತ್ರ ಬಂದಿದ್ದಾರೆ, ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜೆ ಹತ್ರ. ಅವಾಗ ಒಂದ್ ಕಡೆ ಪಿಶಾಚಿಗಳು ಕಾಣಿಸ್ಕೊಡ್ತವೆ. ಪಿಶಾಚಿಗಳು ಹಿಂದಿನಿಂದ ಇವ್ರಿಗೆ ಏನ್ ಮಾಡ್ತಾ ಇದ್ದಾವೆ, ಪಿಶಾಚಿ 2 ಮತ್ತು 3 ಈ ಸರ್ದಾರ್ ಸೋಮಣ್ಣನಿಗೆ ಹಾಗೂ ಸಾವುಕಾರ ಕಾಮಣ್ಣನಿಗೆ ಇಬ್ಬರಿಗೂ ಕೂಡ ದೌರ್ಬಲ್ಯಗಳನ್ನ, ಕೆಟ್ಟ ಗುಣಗಳನ್ನ ಇಲ್ಲಿ ಅವ್ರ ಹೆಂಡತಿಯರಿಗೆ ಅವರಿಬ್ಬರಿಗೂ ಕೂಡ ಅದು ಪ್ರಚೋದಿಸ್ತಾ ಇದ್ದಾರೆ. ಪಿಶಾಚಿ ಆ ಕಡೆ ನೋಡಿ ಬೋಳೇಶಂಕರ ಬರ್ತಾ ಇದ್ದಾರೆ. ಪಿಶಾಚಿಯರು ಹುಷಾರಾಗಿರ್ಬೇಕೋ. ಅಲ್ಲ, ಸರ್ದಾರನಿಗಿಂತ ಅವನ ಹೆಂಡತಿನೇ ವಾಸಿ. ಪಿಶಾಚಿಯರು ಡಬ್ಬು ನೆಂಟಿನೂ ಅಷ್ಟೇ ಅಪ್ಪ. ಅಲ್ಲ, ಅವಳ ಬಾಯಲ್ಲಿ 2 ಕೋರೆಲುಗಳನ್ನ ಮೂಡಿಸಿದ್ದೀನಿ ಪಿಶಾಚಿಯರು. ಹಾಗೆ ಅವಳ ಜೊಲ್ಲಿಗೆ ವಿಷ ಬೆರೆಸು. ಡಬ್ಬುನ ಹೆಂಡತಿಗೆ 2 ಕೊಂಬು ಕೂಡ ಮೂಡಿಸಿದ್ದೀನಿ. ಆಹಾ, ಅವುಗಳಲ್ಲಿ ಒಂದೊಂದು ಚೂರಿ ಇಡು. ಆ ಕೊಂಬಿದೆಯಲ್ಲ, ಆ ಕೊಂಬು ಒಂದೊಂದು ಚೂರಿ ಇಡು. ಇದಾದ್ಮೇಲೆ ಪಿಶಾಚಿ ಏನ್ ಹೇಳ್ತದೆ, ಇನ್ನು ಗಂಡಸರ ಬಾಯಲ್ಲಿ ಮದ್ದಿಡೋಣ, ಹೆಂಗಸರ ಕೈಯಲ್ಲಿ ಬೆಂಕಿ ಇಡೋಣ. ಕಿಡಿ ತಾಗದ್ರೆ ಸಾಕು, ಬೆಪ್ತ ಕಡೆ ಮನೆ ನರಕ ನರಕ ಸದೃಶವಾಗಬೇಕು. ಆಹಾ ಅಂತ ಪಿಶಾಚಿ 2, ಪಿಶಾಚಿ 3 ಕೂಡ ಇಲ್ಲಿ ಅವು ಯೋಜನೆಗಳನ್ನ ಹಾಕೋತಾ ಇದ್ದಾರೆ. ಅವಾಗ ಪಿಶಾಚಿ 3 ಹೇಳ್ತದೆ, ಒಂದೇ ಕ್ಷಣ ಬೋಳೇಶಂಕರ ಮನೆ ಸ್ಮಶಾನ ಆಗೋಬೇಕು. ಪಿಶಾಚಿಗಳು ಬರ್ತಾ ಇದ್ದೇನೆ ನೋಡು ಬೋಳೇಶಂಕರ, ತಗೋ. ಬೋಳೇಶಂಕರ ಬರ್ತಾನೆ. ಬಂದಂತ ಏನ್ ಮಾಡ್ಬಿಟ್ಟ, ತಾನು ಕೆಲಸ ಮಾಡ್ತಾ ಇದ್ದಲ್ಲ ಆ ಗಳ ಸಾಮಾನು ನೇಗ್ಲು ಅವೆಲ್ಲನೆ ಆ ಮೂಲೆಯಲ್ಲಿ ಇಟ್ಬಿಟ್ಟು ಇವನು ಈ ಕಡೆ ಬರ್ತಾನೆ. ಬಂದ ತಕ್ಷಣ ಸರ್ದಾರ್ ಸೋಮಣ್ಣ ಶುರು ಹಚ್ಕೊಂಡ. ಏನಂತ, ಓಹೋ ಹೋ ಹೋ ಹೋ,
ತೋಟದಿಂದ ಬಂದೆಯ ಬಡೇಶಂಕರ? ಅಯ್ಯೋ, ನಾನ್ ನಿನ್ ಜೊತೆ ಇರೋಣ ಅಂತ ಬಂದೆ ಕಣಪ್ಪ. ಆ ಕೆಲಸ ಇತ್ತಲ್ಲ ನನ್ಗಿದ್ದು, ಆ ಕೆಲಸ ಹೊರಟೋಯ್ತು. ಇನ್ನೊಂದು ಕೆಲಸ ಸಿಕ್ಕೋವರೆಗೂ ನಾನು ನನ್ನ ಹೆಂಡತಿಗೂ ನೀನೇ ಆಶ್ರಯಪ್ಪು, ನಮ್ಮನ್ ಕೈ ಬಿಡಬೇಡ. ಇದಾದ್ಮೇಲೆ ಸಾವುಕಾರ ಡಬ್ಬು ಹೇಳ್ತಾವಲ್ಲ, ಚೆನ್ನಾಗಿದೆಯಾ ಶಂಕರ? ನೋಡಿದ್ರೆ ಗೊತ್ತಾಗುತ್ತೆ ಬಿಡು ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲ, ಪುನಃ ಆಸ್ತಿ ಕೇಳಕ್ ಬರ್ಲಿಲ್ಲಪ್ಪು ನಿನ್ನ ಹತ್ರ. ಏನ್ ಮಾಡೋದು? ನಾವು ಮಳೆ ಬರ ಬುಡೇಶ್. ಓಹೋ, ಇಬ್ರು ಕೆಲಸ ಕಳ್ಕೊಂಡ್ಬಿಟ್ರ? ಸರಿ ಬಿಡಿ ಸರ್ದಾರ್ ಸರ್, ನೀ ದೊಡ್ಡ ಮನ್ಸು ಮಾಡ್ಬೇಕೋ? ಸರಿ. ಸರ್ದಾರ್ ನೀನ್ ಕೇಳ್ತಾಳೆ, ನಿನ್ ಮನೆಗೆ ಅತಿಥಿಯಾಗಿ ಬಂದಂತವ್ರು ಯಾರು ಅಂತ ತಿಳ್ಕೊಂಡಿದ್ಯೆ? ನಿನ್ ದೊಡ್ಡಣ್ಣ ಯಾರೋ ಸರ್ದಾರ್ ಸೋಮಣ್ಣ ಇಲ್ಲಿ ದೇಶ ಆಡಿದಂತವನು. ಹಂಗಾಗಿ ನೀನು ಅವ್ರ ನಿನ್ ಮನೆಗೆ ಅವ್ನು ಬಂದಿರುವಂತದ್ದು ನಿಮ್ಮೊಂದರ ಹೆಮ್ಮೆ. ಸರಿ ಸರಿಯಪ್ಪ, ನಾನು ಅಣ್ಣ ಅತ್ತೆ ಇಬ್ರು ಕೂಡ ಸೇವೆ ಮಾಡಿ ನೀ ಧನ್ಯ ನಾನು ಅಂತ ಯಾರು ಹೇಳ್ತಾ ಇದ್ದಾರೆ? ಸರ್ದಾರ್ ಸೋಮಣ್ಣನ ಹೆಂಡತಿ. ಅವಾಗ ಸಾವುಕಾರ ಹೆಂಡತಿ ಇರ್ತಾಳಲ್ಲ, ಅಯ್ಯೋ ಅವಳು ಸುಮ್ಮನೆ ಇರೋದಿಲ್ಲ. ಅಷ್ಟಾಗ ನಾವೇನು ಕೂತ್ಕ ತಿನ್ನೋದಿಲ್ಲಪ್ಪ, ನಮ್ಮ ಕೂಳು ನಾವೇ ಬೇಯಿಸ್ಕೊತೀವಿ. ಕೂಳು ಅಂದ್ರೆ ಅನ್ನ, ನಮ್ಮ ಅನ್ನ ನಾವೇ ಬೇಯಿಸ್ಕೊತೀವಿ. ಸರಿ, ನಿಮ್ಗೊಂದು ಹೆಂಡತಿನ ಸಂಸಾರನ, ನೀನು ಪಾಪ ಇದರಲ್ಲಿ ಈ ಜನ್ಮದಲ್ಲಿ ನೀನು ಮದುವೆನೂ ಇಲ್ಲ, ನೀನು ಊಟ ಮಾಡ್ತೀನಿ ಬಡಿಸ್ ಹೇಳ್ತಾನೆ. ಆಗ್ಲಿ ಅದಕ್ಕೆದೀರಾ, ನೀವು ಹೇಳ್ದಂಗೆ ಆಗ್ಲಿ, ಎಲ್ಲ ನನ್ನ ಜೊತೆಗೆ ಇರ್ರಿ. ಆಗ್ಲೇ ಅದಕ್ಕೆ ಹೇಳಿದ್ರಲ್ಲ, ಅನ್ನ ಬೇಯಿಸೋದಿಕ್ಕೆ ನನ್ಗೆ ಯಾರು ಇರ್ಲಿಲ್ಲ, ಸದ್ಯಕ್ಕೆ ನೀವ್ಯಾರು ಬಂದ್ರಿ, ಈಗಲಾದ್ರೂ ಈ ಬಿಸಿನ ಕೈಯಲ್ಲಿ ಅಡಿಗೆ ಮಾಡಿದಂಥದ್ದನ್ನ ನಾನು ಅನ್ನ ಊಟ ಮಾಡ್ಬೋದೋ ಅಂತ ಹೇಳಿ ತಂದಿದ್ದಂತ ಗಳ ಸಾಮಾನು ಆ ನೇಗು ಎಲ್ಲರೂ ಕೂಡ ಆ ಕಡೆ ಸೈಡ್ ಪಕ್ಕದಲ್ಲಿಡೋದಕ್ಕೆ ಹೋಗ್ತಾರೆ. ಅವಾಗ ಸರ್ದಾರ್ ಹೆಂಡತಿ ಹೇಳ್ತಾಳೆ, ರೀ ನೋಡಿದ್ರ ನಿಮ್ ತಮ್ಮನ್ನ ಅಲ್ಲ ಕೂಡು ಕುದಿಸಿ ಹಾಕೋದಕ್ಕೆ ನಾವು ಅವನ ಆಳ್ಬೇಡ. ಸರ್ದಾರ್, ಏನ್ ಹೇಳ್ತಾ ಇದ್ದೀನಿ ನೀನು? ನಾವಿರೋದು ಮನೆಗಳಂತೇನೆ. ಅವಾಗ ಸರ್ದಾರ್ ಹೆಂಡತಿ ಹೇಳ್ತಾಳೆ, ಅದು ನಿಮ್ಗೆ ಗೊತ್ತು ರೀ, ನಮಗೂ ಗೊತ್ತು ನಿಮ್ಗೂ ಗೊತ್ತು. ಒಂದೇ ಕರುಳು ಹಂಚ್ಕೊಂಡಂತವ್ರಿಗೆ ಇಷ್ಟು ಮಾಡ್ನಾರ್ನೆ ಏನು ಅಣ್ತಂತೀರು ಅಂತಂದ್ರೆ ಸೋಲ್ಬೇಕಪ್ಪ. ಎಲ್ಲ ಬೆರಳು ಒಂದೇ ಸಮ ಇದೆಯಾ? ಒಂದ್ಸಲ ಏನೋ ಒಬ್ಬನಿಗೆ ಅಣ್ಣ ತಮ್ಮನಿಗೆ ತೊಂದರೆ ಆದ್ರೆ ಇನ್ನೊಬ್ಬ ಅಣ್ಣ ತಮ್ಮ ಅದನ್ನ ಕಾಪಾಡ್ಕೋಬೇಕು. ಅದೇನು ದೊಡ್ಡ ಕೆಲಸ ಅಲ್ಲ ಬಿಡು, ಇದು ಪುಣ್ಯದ ಕೆಲಸ. ಅವಾಗ ಸಾವುಕಾರ ಹೆಂಡತಿ ಹೇಳ್ತಾಳೆ, ಬೇಕಾದ್ರೆ ನಾವು ಕೂಳು ಬೇಯಿಸಾಕ್ತೀವಿ, ಅವನು ಹೊರಗಡೆ ದನದ ಕೊಟ್ಟಿಗೆನಲ್ಲಿ ಊಟ ಮಾಡಬೇಕು. ಯಾಕೆಂದ್ರೆ ಅವನು ಒಳಗಡೆ ಊಟಕ್ಕೆ ಬರೋಕೆ ರೆಡಿ ಆಗ್ತಾ ಇದ್ದಾನೆ. ಅಲ್ಲಿ ನೋಡಿ ಒಳಗೆ ತಯಾರಾಗ್ತಾ ಇದ್ದಾನೆ ನೋಡು ಊಟಕ್ಕೆ ಬರೋದಿಕ್ಕೆ. ಬುಡೇಶಂಕರ ಕೈ ಕಾಲು ತೊಳ್ಕೊಂಡು ಮನೆ ಒಳಗಡೆ ಊಟಕ್ಕೆ ಬರೋಕೆ ರೆಡಿ ಆಗ್ತಾ ಇದ್ದಾನೆ, ಸಿದ್ಧ ಆಗ್ತಾ ಇದ್ದಾನೆ. ಸಾವುಕಾರ, ಏನ್ ಮಾತಾಡ್ತಾ ಇದ್ದೀನಿ ನೀನು? ಅವನ್ ತಟ್ಟಂದ್ರೆ ನಮ್ಗೆ ಆಸರೆ ಇಲ್ದೇನೆ ಅವ್ನು ಹೋಗು ಅಂತಂದ್ರೆ ನಾವೆಲ್ಲ ಹೋಗ್ಬೇಕಾಗ್ತದೆ. ಪಾಪ ದಡ್ಡ ಆಗಿದ್ದು ಸೇರ್ಸ್ಕೊಂಡವೇ ನಮ್ಮ ಒಳಗಡೆ. ಅವ್ನೇನಾದ್ರೂ ಗೊತ್ತಾದ್ರೆ ನಾವ್ ಇರಕ್ಕಾಗ್ತದೆ ಇಲ್ಲಿ. ಅವಾಗ ಸಾವುಕಾರ ಅಂತ ಹೇಳ್ತಾರೆ, ಅಲ್ಲ ರೀ, ಅಷ್ಟು ಗೊತ್ತಾಗ್ಬಿಡ್ತದ ಅವನಿಗೆ? ಹಾಕಿದ್ದನ್ನ ತಿನ್ನೋ ನಾಯಿ ಅದು. ಅಂದ್ರೆ ನಾಯಿ ಎಷ್ಟೇ ನಿಯತ್ತು, ಏನ್ ಹಾಕ್ತಿವ ತಿಂದಂಗಿರ್ತದೆ, ಮುಂದಕ್ಕೆ ಮಾತಾಡಲ್ಲ ಅವನು, ಅಷ್ಟು ನಿಯತ್ತು. ನೋವಾದ್ದು ಅದಕ್ಕೆ ಗೊತ್ತಾಗುತ್ತೆ ರೀ. ಅಂದ್ರೆ ಬುಡೇಶಂಕರನ ಈ ಮುಗ್ಧತೆಯನ್ನ ಯಾವ ರೀತಿ ಇಲ್ಲಿ ಸಾವುಕಾರನ ಹೆಂಡತಿ ಅಲ್ಲಿ ಅದನ್ನ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾಳೆ ನಾಯಿಗೆ ಅನ್ನುವಂಥದ್ದು. ಸರ್ದಾರ, ಬೇಕಾದ್ರೆ ನಾವಿಬ್ರು ಅವನ ಜೊತೆಲಿ ಕೊಟ್ಟಿಗೆ ಊಟ ಮಾಡ್ತೀವಿ, ಬೇಕಾದ್ರೆ ನೀವು ಇಬ್ರು ಒಳಗಡೆ ಊಟ ಮಾಡಿ, ಸರಿನಾ? ಸರ್ದಾರ್ ಹೆಂಡತಿ ಹೇಳ್ತಾಳೆ, ಏನಂದ್ರೆ ಹಂಗಿದ್ರೆ ಆಮೇಲೆ ನಿಮ್ಮನ್ನು ಒಳಗೆ ಸೇರ್ಸಲ್ಲ ಮನೆ ಒಳಗೆ, ಹುಷಾರು. ಸಾವುಕಾರ, ಇದು ಒಳ್ಳೇದಾಯ್ತೆ, ಒಳ್ಳೆ ಕಥೆ ಆಯ್ತು ನಿಂದು ಕಂಡ್ರೆ ನಿಂದು. ಅವಾಗ ಸಾವುಕಾರ ಹೆಂಡತಿ ಹೇಳ್ತಾಳೆ, ಅಲ್ಲ ಅವನ್ನ ನೋಡಿದ್ರೆ ಕಣ್ಬೇನೆ ಬರುತ್ತೆ. ಅಸಾಧ್ಯ ಕೊಳಕ. ಯಾರು? ಬುಡೇಶಂಕರ ತುಂಬಾ ಕೊಳಕ. ಗದ್ದೆ ಕೆಲಸ ಮಾಡಿ ನೋಡಿ ಬಟ್ಟೆಯಲ್ಲಿ ಎಷ್ಟು ಗಲೀಜಾಗಿದೆ, ಕೊಳಕಾಗಿದ್ದಾನೆ ಕೊಳಕ ಅಂತ ಬೈತಾ ಇದ್ದಾಳೆ. ಯಾರು? ಸಾವುಕಾರನ ಹೆಂಡತಿ. ಅವಾಗ ಹೇಳ್ತಾಳೆ ಸರ್ದಾರ್ ಹೆಂಡತಿ, ಬರ್ತಿದ್ದಾನೆ, ಹೀಗೆ ನೀವೇ ಹೇಳ್ತಿರೋ ಇಲ್ಲ ನಾವೇ ಹೇಳುವೋ? ಯಾಕೆ? ಬುಡೇಶಂಕರನ್ಗೆ ಕೊಟ್ಟಿಗೆ ಊಟ ಮಾಡ್ತೀವಿ ಅಂತ
ನಾವೇ ಹೇಳ್ಬೇಕೋ ಇಲ್ಲ ನೀವ್ ಹೇಳ್ತೀವಿ? ಸಾವುಕಾರ ಹೇಳ್ತಿದ್ರೆ ಹೇಳ್ತೀನಿ ಸುಮ್ಮನೆ. ಬಳೆ ಶಂಕರ ಊಟಕ್ಕೆ ರೆಡಿಯಾಗಿ ಬರ್ತಾ ಇದ್ದಾನೆ. ಅವಾಗ ಬಳೆ ಶಂಕರನಿಗೆ ತುಂಬಾ ಖುಷಿಯಾಗೋಗ್ತು. ಯಾಕೇಳಿ, ಕುಟುಂಬ ಅಂತಂದ್ರೆ ನಮ್ಮ ಹಳ್ಳಿಯ ಜೀವನದಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ಅತ್ತಿಗೆದಿರು ಎಲ್ಲರೂ ಕೂಡ ಕುಂತು ಸಾಮೂಹಿಕವಾಗಿ ಊಟ ಮಾಡುವಂತಹ ಒಂದು ಸುಂದರವಾದಂತಹ ಸಮಾಜ ಇದೆಯಲ್ಲ, ಆ ಸಮಾಜವೇ ಅವಿಭಕ್ತ ಕುಟುಂಬ. ವಿದ್ಯಾರ್ಥಿಗಳೇ ಗಮನಿಸಬೇಕು, ಇವತ್ತು ದಿನ ಮನುಷ್ಯ ಎಲ್ಲಿ ಅವನು ವಿಭಕ್ತ ಕುಟುಂಬ ಆದಂಗೆ ಅವನಲ್ಲಿ ಅನಾಥ ಪ್ರಜ್ಞೆ ಮೂಡ್ತಾ ಇದೆ. ಪ್ರಸ್ತುತ ನಾಟಕದಲ್ಲಿ ನಾಟಕಕಾರ ಅವಿಭಕ್ತ ಕುಟುಂಬದಲ್ಲಿ ಇರುವಂತಹ ಒಂದು ಪ್ರೀತಿ ವಿಶ್ವಾಸ, ಒಂದು ಏಳು ಬೀಳು ಎಲ್ಲದಕ್ಕೂ ಕೂಡ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಕೂಡ ಅಣ್ಣ ತಮ್ಮಂದಿರು ಅತ್ತಿಗೆದಿರು ನಾಲ್ಕಿಯರು ಎಲ್ಲರೂ ಕೂಡ ಒಂದು ಭಾವೈಕ್ಯತೆಯ ಒಂದು ಸಂಕೇತವಾಗಿರ್ತದೆ. ಅದು ಇರಬೇಕು ಅನ್ನುವಂಥದ್ದು ಇಲ್ಲಿ ನಾಟಕಕಾರನ ಆಶಯವಾದ್ದರಿಂದ ನಮ್ಮ ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜೆಯಾದಂತಹ ನಮ್ಮ ಬಳೆ ಶಂಕರ ಇಲ್ಲಿ ಏನನ್ಕೋತಾ ಇದ್ದಾನೆ ನೋಡಿ, ಅವನ ಆನಂದ ನೋಡಿ, ಅವನ ಸಂತೋಷ ನೋಡಿ. ಬೇರೆಯವರಾಗಿದ್ರೆ, ಅದೇ ನಗರದಲ್ಲಿ ಅವರಾಗಿದ್ರೆ ಅಯ್ಯೋ ಮನೆಗೆ ಬಂದು ಕುಂತ್ಕೊಂಡವ್ರೆ ಇವ್ರಿಗೆಲ್ಲ ತಂದಾಕ್ಬೇಕು ಊಟನ ಅಂತ ಇದ್ರು. ಆದ್ರೆ ಬಳೆ ಶಂಕರ ದುಡಿಯುವಂತ ಒಬ್ಬ ರೈತ ಯಾವತ್ತೂ ಕೂಡ ಊಟಕ್ಕೆ ಅವನು ಎಷ್ಟು ದಿನ ಇದ್ರೂ ಕೂಡ ಇಲ್ಲ ಅಂತನಲ್ಲ. ಆ ರೀತಿಯಾಗಿ ಇಲ್ಲಿ ಊಟವನ್ನ ಸಂತೋಷವನ್ನ ಊಟ ಇಕ್ಕುದ್ರ ಮೂಲಕ ಸಂತೋಷವನ್ನ ಕಾಣ್ತಾ ಇದ್ದಾನೆ ನಮ್ಮ ಬಳೆ ಶಂಕರ. ನೋಡಿ ಏನ್ ಹೇಳ್ತಾನೆ, ಅಬ್ಬಾ ಒಬ್ಬನ ಜೀವನದಲ್ಲಿ ಇಂಥ ಸುದಿನಗಳು ಬರೋದು ಅಪರೂಪ ಅಂತಂದ್ರೆ ಹಬ್ಬ ಹರಿದಿನಲ್ಲಿ ನಾವು ಅಣ್ಣ ನಮ್ಮಂದಿರು ಎಲ್ಲ ಸೇರಿ ನಾವು ಆಚರಣೆ ಮಾಡ್ತೀವಲ್ಲ, ಬಗೆ ಬಗೆಯ ಮೃಷ್ಟಾನ್ನ ಭೋಜನಗಳನ್ನ ಖುಷಿಯಾಗಿ ಸಂತೋಷವಾಗಿ ಮಾತಾಡ್ಕೊಳ್ಳುವಂಥದ್ದು ಇಂತಹ ಒಂದು ಒಬ್ಬನ ಜೀವನದಲ್ಲಿ ಬರುವಂಥದ್ದು ಅಪರೂಪ ಅಲ್ಲ. ಜೊತೆಲಿ ಕೂತು ಊಟ ಮಾಡಿ ಎಷ್ಟು ದಿನ ಆಗಿತ್ತು ಅತ್ತಿಗೆದಿರ ಜೊತೆ ಅಣ್ಣದಿರ ಜೊತೆ. ಇವತ್ತಂತೂ ನಂಗೆ ತುಂಬಾ ಖುಷಿಯಾಗಿದೆ. ಬನ್ನಿ ಅಣ್ಣ ತಮ್ಮಂದಿರು ಒಟ್ಟಿಗೆ ಊಟ ಮಾಡೋಣ. ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಅಂದ್ರೆ ಹೆಣ್ಣು ಮನೆಯ ನಂದಾದೀಪ, ಹೆಣ್ಣು ಮನೆಯ ಜ್ಯೋತಿ. ಅವಳು ಅಡಿಗೆ ಮನೆಯಲ್ಲಿ ಇದ್ರೇನೆ ಅದಕ್ಕೆ ಒಂದು ಲಕ್ಷಣ. ಒಂದು ಸಂಸಾರ ಅಂದ್ರೆ ಒಂದು ಹೆಣ್ಣು ಅವಳಿದ್ರೇನೆ ಒಂದು ಲಕ್ಷಣ ಎನ್ನುವಂಥದ್ದನ್ನ ಕೇಳ್ತಾ, ಅಬ್ಬಾ ಅತ್ತಿಗೆಯವರ ಹಸ್ತಗುಣದಿಂದ ಅಡಿಗೆ ಮನೆಯಲ್ಲಿ ಪರಿಮಳಭರಿತವಾಗಿದೆ. ಅಡಿಗೆ ಕೈ ಮುಟ್ಟುದೇ ತಡ, ಅಡಿಗೆ ಮನೆಗೆ ಹೋದದೇ ತಡ. ಅತ್ತಿಗೆದಿರು ಎಂತೆಂತ ಬಗೆ ಊಟಗಳು ಬಂದಿದೆ. ತುಂಬಾ ಖುಷಿಯಾಗುತ್ತೆ ಪಾಪ ಬಳೆ ಶಂಕರನ್ಗೆ. ಬನ್ನಿ ಕರಿತಾ ಇದ್ದಾನೆ. ಅವಾಗ ಹೇಳ್ತಾ ಇದ್ದಾನೆ, ಸಾವುಕಾರ ಅಯ್ಯ ಓ ಬಳೆ ಶಂಕರ, ಸದ್ಯ ನೀನು ಒಬ್ಬನೇ ಊಟ ಮಾಡಪ್ಪ, ನಾವು ಆಮೇಲೆ ಮಾಡ್ತೀವಿ. ಬಳೆ ಶಂಕರ ಸರಿ ಹೇಳ ಆಗ್ಬೋದು, ನಿಮ್ಗೆ ಹಸಿವಾಗಿರ್ಲಿಕ್ಕಿಲ್ಲ, ನನಗಂತೂ ಗದ್ದೆ ಉಟ್ಕೊಂಡು ಬಂದಿದ್ದೀನಿ, ತುಂಬಾ ಹೊಟ್ಟೆ ಹಸಿತಾ ಇದೆ, ಹಂಗಾಗಿ ನಾನು ಊಟ ಮಾಡಬೇಕು ಅಂತ ಹೇಳ್ತಾನೆ. ತಕ್ಷಣ ಸರ್ದಾರ್ ಹೇಳ್ತಾನೆ, ತಮ್ಮ ಬಳೆ ಶಂಕರ, ಊಟಕ್ಕೆ ನೀನು ಆ ದನದ ಪಟ್ಟಿಗೆ ಇದೆಯಲ್ಲ, ಆ ದನದ ಪಟ್ಟಿಗೆ ಹತ್ರ ಕೂತ್ಕೊಳ್ತೀಯಾ? ಆಗ್ಲೇ ಹೇಳು. ಬಳೆ ಶಂಕರ ನೋಡಿ ಕೋಪನೆ ಮಾಡ್ಕೊಂಡಿಲ್ಲ. ಇವನ್ ಮನೆಗೆ ಬಂದು ಇವನನ್ನೇ ದಲಿತ ಪಟ್ಟಿಗೆನ ಊಟ ಮಾಡೋದು ಹೇಳ್ತಾ ಇದ್ದಾನೆ ಸರ್ದಾರ್ ಸೋಮಣ್ಣ. ಆಗ್ಲೇ ಹೇಳು, ಅಕ್ಕೇನಂತೆ, ಅಯ್ಯೋ ಬೇಕಂದ್ರೆ ಊಟ ಕಟ್ಕೊಳ್ಳಿ, ತೋಟದಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಮಲಿಕೋತೀನಿ ನಾನು. ನೋಡಿ ಎಂತ ಮುಗ್ಧ, ಎಂತ ಸುಂದರವಾದಂತಹ ಒಂದು ವ್ಯಕ್ತಿತ್ವ ನಮ್ಮ ಬಳೆ ಶಂಕರ. ಸಾವುಕಾರ ಸರಿಯಪ್ಪ ಆ ತೋಟದಲ್ಲಿ ಮಲಿಕೋ. ಆಮೇಲೆ ಸಾವುಕಾರ ಹೇಳ್ತಾನೆ, ಹಾಗೆ ಬೆಳಿಗ್ಗೆದ್ದು ಒಂದಷ್ಟು ಮರ ಕಡ್ಬಿಡಪ್ಪು, ಒಂದಷ್ಟು ಮರ ಕಡ್ಬಿಡು, ನಮ್ಗೆರಡು ಮನೆ ಕಟ್ಟಿಸ್ಕೊಟ್ರೆ ಚೆನ್ನಾಗಿರುತ್ತೆ. ನನ್ಗೊಂದು ಮನೆ, ಸರ್ದಾರ್ ಸೋಮಣ್ಣನ್ಗೊಂದು ಮನೆ. ನಿನ್ ಮನೇಲಿ ಎಷ್ಟು ಅಂತ ಇರೋಕ್ಕಾಗ್ತದೆ? ಯಾವಾಗ್ಲೂ ಇರೋಕ್ಕಾಗ್ತದ? ಸರಿ ಆಗ್ಲೇ ಎರಡು ಮರ ಕಡಿತೀವಿ. ಸರ್ದಾರ್ ಸರಿಯಪ್ಪ, ಆಗ ಬೆಳಿಗ್ಗೆದ್ದು ನನ್ ಕುದುರೆ ಇದೆಯಲ್ಲ ಹೊರಗಡೆ, ಆ ಕುದುರೆಗೆ ಒಂದಷ್ಟು ಹುಲ್ಲು ತಂದ್ಬಿಡು. ಸರಿಯಪ್ಪ ತರ್ತೀವಿ. ಅವಾಗ ಸಾವುಕಾರ ಅಂತ ಹೇಳ್ತಾಳೆ, ಈಗ ಕಟ್ಟಿದ ಬುತ್ತಿ ತಗ ಹೋಗು. ಬಳೆ ಶಂಕರ ಆಗ್ಲೇ ಹೇಳಿ ನಾನು ತಗೊಂಡು ಒಂದ್ ಕಡೆ ಹೋಗ್ತೀನಿ, ಆಮೇಲೆ ಕೋಡಗಿ ಬರ್ತಾನಲ್ಲ, ಕೋಡಗಿಗೆ ಊಟ ಹಾಕ್ತೀನಿ ಅಂತೇಳಿ ಉಳಿದವರೆಲ್ಲ ಮರೆಯಾಗಿ ಬಳೆ ಶಂಕರ ಮತ್ತು ಕೋಡಗಿ ಮುಂದೆ ಬರುತ್ತಾರೆ. ತಕ್ಷಣ ಈಗ ಕೋಡಗಿಗೆ ಸಿಟ್ಟು ಬಂದ್ಬಿಡ್ತು. ನೋಡಿ ಅಲ್ಲಪ್ಪ, ಅದೇನೋ ಸರಿ, ಏನು ಅಂತ ನೀನು ಅಲ್ಲ, ನೀನ್ ಮಾಡೋ ಪುಣ್ಯಗಳ ಲೆಕ್ಕ ಏನಾದ್ರೂ ಚಿತ್ರಗುಪ್ತರು ಸರಿಯಾಗಿ ಇಟ್ಕೊತಾ ಇದ್ರ ಏನು? ಚಿತ್ರಗುಪ್ತರು ಅಂದ್ರೆ ಇಲ್ಲಿ ಧರ್ಮ ಕರ್ಮಗಳನ್ನ ಸರಿಯಾಗಿ ಬರ್ಕೊಳ್ಳುವಂಥವ್ರು.
ಸ್ವರ್ಗದಲ್ಲಿ ಹೊಕ್ಕಿಯಲ್ಲ, ನೀ ಚಿತ್ರಗುಪ್ತ ಬರ್ಕೋದಲ್ಲ ಧರ್ಮ ಎಷ್ಟು ಮಾಡಿದ್ಯಾ ಕರ್ಮ ಎಷ್ಟು ಮಾಡಿದ್ಯಾ ಅಂತ. ನೀನ್ ಧರ್ಮ ಇಷ್ಟೊಂದು ಮಾಡ್ತಾ ಇದೆಯಲ್ಲ, ಸರಿಯಾಗಿ ಲೆಕ್ಕ ಬರ್ಕೋತಾ ಇದ್ದಾರ. ಒಳ್ಳೆತನ ಇರ್ಬೇಕು, ಆದ್ರೆ ಇನ್ನಷ್ಟು ಒಳ್ಳೆತನ ಇರಬಾರದು ಅಂತ ಕೋಡಗಿ ಇಲ್ಲಿ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ. ಯಾರಿಗೆ? ನಮ್ಮ ಗುಳೇಶಕ್ಕರು. ಸರಿ, ಅವ್ರು ತೆಪ್ಪಗೆ ಮಲಗಿದ್ರೆ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಏನು ಪ್ರಯೋಜನ? ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆಯಲ್ಲ, ಇದು ಸರಿಯಲ್ಲ ಅಂತ ಕೋಡಗಿ ಗೋಳಿಶಂಕರನಿಗೆ ಹೇಳುವುದು. ಹಾಗೆ ಹೇಳ್ತಾನೆ ಗೋಳಿಶಂಕರ, ಕೇಳಿಸ್ಕೊಳ್ಳೋ ಕೊಡಗಿ, ಒಬ್ಬ ಒಳ್ಳೆ ಕೆಲಸ ಮಾಡೋದು ಪುಣ್ಯದ ತುರಾಯಿಗಳನ್ನ ರುಮಾಲಿಗೆ ಹಾಕೊಳ್ಳೋದಕ್ಕಲ್ಲ. ಮನುಷ್ಯ ಅಂತ ಭೂಮಿ ಮೇಲೆ ಹುಟ್ಟಿದ ಮೇಲೆ ನೀನು ಒಳ್ಳೇದ್ ಮಾಡ್ಲಿ ಅಂತಾನೆ ನೀನು ಮನುಷ್ಯನನ್ನಾಗಿ ಸೃಷ್ಟಿ ಮಾಡಿರುವಂತದ್ದು ಭಗವಂತ. ನಿನ್ ಒಳ್ಳೆ ಕೆಲಸ ಮಾಡಿದ ತಕ್ಷಣ ನಿನ್ಗೆ ಹಾರ ಹಾಕಿ ಸನ್ಮಾನ ಮಾಡ್ಲಿ ಅಂತಲ್ಲ, ಅದು ನಿನ್ನ ಕರ್ತವ್ಯ, ಯುವರ್ ಡ್ಯೂಟಿ, ನಿನ್ನ ಕರ್ತವ್ಯ. ಅದಿರ್ಲಿ, ನೀನ್ ಯಾಕೆ ಊಟ ಬಿಟ್ಟು ಬಂದೆ? ಊಟ ಮಾಡ್ಲಿಲ್ವಲ್ಲ ಯಾಕೆ? ನಿನ್ನ ಮತ್ತಿಗೆ ಮಾಡಿದ್ದಂತ ಊಟ ಮಾಡ್ಲಿಲ್ವಲ್ಲ ಯಾಕೋ? ಕೊಡಗಿ ನನ್ಗೆ ಇವತ್ತು ಊಟ ಬೇಡ ಅನ್ನಿಸ್ತು. ನಾನು ತೋಟದಲ್ಲಿ ಬಲಿಕತ್ತೀನಿ ನಿನ್ ಜೊತೆನಲ್ಲಿ. ಸರಿಯಪ್ಪ, ನಿನ್ನ ಅಣ್ಣಂದಿರ ನಡತೆ ನನಗೆ ಸರಿಯಾಗಿ ಕಾಣ್ತಿಲ್ಲ. ಅರೆ ಯಾಕೋ? ಯಾಕಂತ ಇದೆಯಾ? ಕೊಡಗಿ ಚೆನ್ನಾಗಿದೆ ಕಣಯ್ಯ, ಗುಳೇಶಂಕರ ಚೆನ್ನಾಗಿದೆ. ಅಲ್ಲ, ಜೇಬ್ ನಿಂದು, ಹಣ ನಿಂದು, ಮನೆ ನಿಂದು, ಎಲ್ಲ ನಿಂದೆ ಆಗಿ ಖರ್ಚು ಅವ್ರು ಮಾಡ್ತಾರಂತೆ. ಇದು ಯಾವ ಸೀಮೆ ಲೆಕ್ಕನಪ್ಪ ನಿಂದು ಗುಳೇಶಂಕರ? ಅದಕ್ಕೆ ನಿನ್ನ ಕಮಂಗಿ ಅನ್ನೋದು ಅಲ್ವೋ? ಅಗೋ ನೋಡಿ, ಹಸಿರು ನೋಡು, ಆ ಹಸಿರು ಎಲ್ಲರೂ ಕೊಡ್ತಾ ಇದೆ ನಮ್ಗೆ. ಆಹ್ಲಾದ, ಆನಂದ, ಜೀವಾಮೃತವನ್ನ ಕೊಡ್ತಾ ಇದೆ, ಆಮ್ಲಜನಕವನ್ನ ಕೊಡ್ತಾ ಇದೆ. ಭತ್ತ, ರಾಗಿ, ನೀರು, ಆಹಾರ, ಗಾಳಿ, ಬೆಳಕು ಎಲ್ಲವನ್ನೂ ಕೊಡ್ತಾ ಇದೆ ಆ ಹಸಿರು. ಅಲ್ಲ ಕಣೋ, ಆ ಹಸಿರನ್ನ ನೋಡೋ. ಆ ಹಸಿರನ್ನ ಪ್ರೀತಿಸ್ಬೇಕಾದ್ರೆ ನೀನು ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸ್ಕೊಳ್ಬೇಕಾದ್ದೇನಿಲ್ಲ. ನೀನು ಅದನ್ನ ಪ್ರೀತಿಸ್ತಿ ಅಂತಂದ್ರೆ ಅದಕ್ಕೆ ನೀರು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು. ಅದಕ್ಕೆ ನೀರು ಗೊಬ್ಬರ ಹಾಕಿದ್ರೆ ಅದು 2ರಷ್ಟು ನಮ್ಗೆ ಸಹಾಯ ಮಾಡ್ತದೆ ಕಣೋ. ಅಂತಃಕರಣ ತೆರೆದ್ರೆ ಸಾಕು. ನೀನು ನಿನ್ನ ಹೃದಯದ ಅಂತಃಕರಣ ಅಂತಂದ್ರೆ ನಿನ್ನ ಮನಸ್ಸನ್ನ ತೆರೆದ್ರೆ ಸಾಕು, ಅದು ಒಳಗೆ ಪ್ರವೇಶಿಸುತ್ತದೆ. ಆ ಹಸಿರು ನಿನ್ನ ದೇಹದೊಳಗೆ ಪ್ರವೇಶಿಸಿದಷ್ಟು ಒಳಗಿನ ಕೊಳೆ ತೊಳೆದು ಹೃದಯವನ್ನ ಪರಿಶುದ್ಧವಾದ ಸ್ವಚ್ಛದ ಕೊಳದ ತರ ಮಾಡುತ್ತದೆ. ನೀನು ನಿನ್ನ ಮನಸ್ಸು ಕೊಳಕಾಗಿದೆ ಅಂದ್ರೆ ನೀನು ಹೋಗ್ಬಿಟ್ಟು ಹಸಿರಿನ ಮಧ್ಯೆ ನಿಂತ್ಕೋ, ತೆರೆದ ಹೃದಯವನ್ನು ತೆಗಿ. ನಿನ್ನ ಮನಸ್ಸಿನೊಳಗಿರುವಂತಹ ಕೊಳೆಯನ್ನ ತೆಗೆದು ನಿನ್ನ ಮನಸ್ಸನ್ನ, ಹೃದಯವನ್ನ ನಿರ್ಮಲವನ್ನಾಗಿ ಮಾಡ್ತದೆ, ಸ್ವಚ್ಛವನ್ನಾಗಿ ಮಾಡ್ತದೆ. ಅಯ್ಯ ಕೊಡಗಿ, ಯಾರು ಅಂತ ತಿಳ್ಕೊಂಡಿದ್ಯಪ್ಪ ನನ್ನ? ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆಗಳು ನಾನು, ಹಸಿರನ್ನೇ ನಂಬಿರುವಂತವನು. ಆದ್ರಿಂದ ನನ್ನಲ್ಲಿ ಪರಿಶುದ್ಧವಾದಂತಹ ಒಂದು ವ್ಯಕ್ತಿತ್ವ, ಹೃದಯ, ಶ್ರೀಮಂತಿಕೆ ಇದೆ. ಕೋಡಂಗಿಗೆ ಆಶ್ಚರ್ಯ ಆಗೋಯ್ತು. ಅಪ್ಪ ಪುಣ್ಯಾತ್ಮ, ಯೋ ನಿನ್ಗೆಲ್ಲೋ ಪಿಶಾಚಿ ಕಾಟ ಕಡೆಯ, ಅದಕ್ಕೆ ನೀನೇನೇನೋ ಮಾತಾಡೋ ಶುರು ಮಾಡ್ತೀಯಲ್ಲ ಗುಳೇಶಂಕರ. ಅಯ್ಯೋ ದೇವ್ರೆ, ಮರೆಯಾಗುತ್ತಿದ್ದಂತೆ ಪಿಶಾಚಿಗಳು ಆ ಕಡೆ ಗುಳೇಶಂಕರ, ಆ ಕಡೆ ನಮ್ಮ ಕೋಡಂಗಿ ಹೊರಟ್ರು, ಈ ಕಡೆ ಬಂದು ಪಿಶಾಚಿಗಳು. ಅಯ್ಯೋ ರಾಮ, ಪಿಶಾಚಿ ಮೂರು ಹೇಳ್ತಾ ಇದೆ, ಯೋ ಅಣ್ಣ ತಂದಿರಿಬ್ರು ಏನಾದ್ರು ಕಿತ್ತಾಡ್ತಾರೆ, ಜಗಳ ಆಡ್ತಾರೆ ಅಂದ್ರೆ ಜಗಳ ಆಗ್ಲೇ ಇಲ್ವಲ್ಲಯ್ಯ. ಆ ಮದ್ದು, ಆ ಬೆಂಕಿ ಎಲ್ಲ ಇಟ್ರು ಕೂಡ ಇವರು ಕಿತ್ತಾಡ್ಲೇ ಇಲ್ವಲ್ಲ. ಪಿಶಾಚಿ ಹೇಳ್ತದೆ, ಅಲ್ಲ ನಾವಿಟ್ಟು ಮದ್ದೆಲ್ಲ ಬೆತ್ತಕಡಿ ಮುಂದೆ ಒದ್ದೆ ಆಗೋಯ್ತಲ್ಲ. ಮದ್ದು ಒದ್ದೆ ಅಂದ್ರೆ ನೀರಾಗೋಯ್ತಲ್ಲ, ಪುಷ್ಪಟಾಕಿ ಆಗೋಯ್ತಲ್ಲ. ಏನ್ ಮಾಡುದು ಪಿಶಾಚಿಗಳು? ಅಲ್ಲ, ತಮ್ಮ ಹೇಳ್ದಂಗೆ ಇವನು ಅಸಾಧ್ಯನೇ ಸರಿ, ಬಹಳ ಚಾಲಾಕಿ ಇವನು. ಇವನನ್ನ ಇವನ್ಗೆಲ್ಲ ದಾರಿ ತೋರೋದು ತುಂಬಾ ಕಷ್ಟ. ಏನ್ ಮಾಡೋಣ? ಈ ಬೆತ್ತಕಡಿ ಹತ್ರ ನಮ್ಮ ತಮ್ಮ ಕೊಟ್ಟ ಬೇರಿದೆಯಲ್ವೇ, ನಮ್ಮ ತಮ್ಮ ಕೊಟ್ಬಿಟ್ಟಿದ್ದಲ್ಲ ಪಿಶಾಚಿ ಒಂದು, ಆ ಬೇರಿದೆಯಲ್ವೇ, ಅದನ್ನ ನಾನು ಹೋಗಿ ರಾಜ್ಕುಮಾರಿನ ಹಿಡಿತೀನಿ. ಪಿಶಾಚಿ 3 ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾ ಇದೆ? ರಾಜ್ಕುಮಾರಿನ, ಆ ದೇಶದ ರಾಜಕುಮಾರಿಯನ್ನ ಹಿಡಿಯೋದಿಕ್ಕೆ ಹೋಗ್ತಾ ಇದೆ. ಆ ರಾಜ್ಕುಮಾರಿನ ಹಿಡಿದಂತ ಸಂದರ್ಭದಲ್ಲಿ ಈ ಗೋಳೇಶಂಕರ ಬೇಡಿರೋದ್ರಿಂದ ಏನ್ ಮಾಡ್ತಾನೆ? ರಾಜ್ಕುಮಾರಿ ರೋಗ ವಾಸಿ ಮಾಡ್ತೀನಿ ಅಂತ ಬರ್ತಾನೆ. ಆ ರಾಜ್ಕುಮಾರಿ ರೋಗ ವಾಸಿ ಮಾಡ್ತೀನಿ ಅಂತ ಬರುವಂತ ಸಂದರ್ಭದಲ್ಲಿ ದಾರಿಲಿ
ಯಾವುದೋ ವೇಷದಲ್ಲಿ ಅವನನ್ನ ಭೇಟಿ ಮಾಡ್ತೀನಿ. ಆ ಭೇಟಿ ಮಾಡಿ ಆ ಬೇರನ್ನ ಕಿತ್ಕೋ. ಅರಮನೆಗೆ ಬಂದ್ಮೇಲೆ ವಾಸಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಬೇರೆ ಕಿತ್ಕೊಂಡಾದ್ಮೇಲೆ ಆ ಹೊಟ್ಟೆ ನೋವು ವಾಸಿ ಮಾಡ್ಲಿಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಆವಾಗ ರಾಜನಿಂದ ನಾನು ಅವನ ಕತ್ತು ಕುಯ್ದು ಹಾಕಿಸ್ತೀನಿ. ಹೇಗಿದೆ ಉಪಾಯ? ಅವಾಗ ಪಿಶಾಚಿ ಹೇಳ್ತಾರೆ, ಖಂಡಿತ ಚೆನ್ನಾಗಿದೆ, ನಡಿ ನಡಿ ನಡಿ, ಮೊದಲೋಗಿ ಏನನ್ನ ಈ ಮೊದಲು ಗುಡಿಶಂಕರನನ್ನ ಯಾವ್ದಾದ್ರು ಒಂದು ಪಾಪಕೂಪಕ್ಕೆ ತಪ್ಪಿಗೆ ಸಿಗಾಕ್ಸಿ ಅವನ್ನ ಶಿಕ್ಷಿಸೋಣ ಅಂತ ಪಿಶಾಚಿ 3 ಇಲ್ಲಿ ಏನ್ ಮಾಡ್ತಾ ಇದೆ, ಆ ಗುಡಿಶಂಕರನಿಂದ ಬೇರೆ ಕಿತ್ಕೊಳ್ಳೋದಕ್ಕೆ ಒಂದು ಯೋಜನೆಯನ್ನ ಹಾಕ್ತಾ ಇದೆ. ಧನ್ಯವಾದಗಳು ವಿದ್ಯಾರ್ಥಿಗಳು.